ತೊಲೆ ಕೆಸರಲ್ಲಿ ಗಿಡ ಬೆಳೆಸಿರುವ ಕಾಮಗಾರಿ 1,33,984. ಇದು ಯಾವುದು? ವೀರಪ್ಪ ಸನಪ್ಪ ಚಿನ್ನಪ್ಪ ದೇವರಹಳ್ಳಿ ವಿಲೇಜ್. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಯಾವ್ದು ಇದು ವರ್ಕ್ ಇಲ್ಲ ಇದು ಇವರ ಜಮೀನಿನಲ್ಲಿ ಗಿಡ ನಾಟಿ ಮಾಡುವ ಕಾಮಗಾರಿ 22,120. ನರ್ಸರಿ ಸರ್, ನರ್ಸರಿ ಸರ್, ಗಿಡನೇ ಇಲ್ಲ. ಚಿನ್ನಪ್ಪ ಸನಪ್ಪ ನಾಗಪ್ಪ ಊಸರಳ್ಳಿ ಇವರ ಜಮೀನಿನಲ್ಲಿ ಗಿಡ ನಾಟಿ ಮಾಡುವ ಕಾಮಗಾರಿ 24,648. ರೋಡ್ ಸೈಡ್ ಪ್ಲಾಂಟೇಶನ್ ನರಸಿಂಹನಹಳ್ಳಿ ಇಂದ ದೇವರಹಳ್ಳಿವರೆಗೆ ರಸ್ತೆ ಬದಿ ಗಿಡ ನಾಟಿ ಮಾಡುವ ಕಾಮಗಾರಿ 36,152. ತೋಟಗಾರಿಕೆ ಇಲಾಖೆ ಕಾಮಗಾರಿಗಳು ದೊಡ್ಡಂಗನಹಳ್ಳಿ ಗ್ರಾಮದ ಶ್ರೀನಾಥ್ ಬಿನ್ ವೆಂಕಟೇಶ್ವರ ಅವರ ಜಮೀನಿನಲ್ಲಿ ಮಾವು ಪ್ರದೇಶ ಅಭಿವೃದ್ಧಿ 4,424. ಮುನ್ಸಿದಪ್ಪ ಬಿನ್ ಮುನಿಯಪ್ಪ ಊಸರಳ್ಳಿ ಇವರ ಜಮೀನಿನಲ್ಲಿ ಗುಲಾಬಿ ಪ್ರದೇಶ ಅಭಿವೃದ್ಧಿ 1,10,600. ದುರ್ವಲಕಲ್ವಳ್ಳಿ ಮುನಿಯಪ್ಪ ಸರ ಕೃಷ್ಣಪ್ಪರ ಅವರ ಜಮೀನಿನಲ್ಲಿ ತೆಂಗು ಅಭಿವೃದ್ಧಿ 42,028. ಕೊಮರಳ್ಳಿ ಗ್ರಾಮದ ನಾರಾಯಣಸ್ವಾಮಿ ಬಿನ್ ಮುನಿಯಪ್ಪರ ಅವರ ಜಮೀನಿನ ಗುಲಾಬಿ ಪ್ರದೇಶ ಅಭಿವೃದ್ಧಿ 53,088. ದೊಡ್ಡಂಗನಹಳ್ಳಿ ಗ್ರಾಮದ ಮುನಿಸ್ವಾಮಿ ಬಿನ್ ನಾರಾಯಣಪ್ಪರ ಅವರ ಜಮೀನಿನಲ್ಲಿ ಗೋಡಂಬಿ ಅಭಿವೃದ್ಧಿ 28,756. ದೊಡ್ಡಂಗನಹಳ್ಳಿ ರಾಜೇಶ್ ಸನ್ನಪ್ಪ ಗೋಪಾಲಪ್ಪರ ಅವರ ಜಮೀನಿನಲ್ಲಿ ಪಪ್ಪಾಯ ಅಭಿವೃದ್ಧಿ 61,936. ಮೀನುಗಾರಿಕೆ ಇಲಾಖೆಯನ್ನು ಮಾರ್ಪಡೆಯವರೆಗೆ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿ 14,27,200. ಸೂಟೆ ಗ್ರಾಮ ಪಂಚಾಯತ್ ಅಂತಿಮನಹಳ್ಳಿ ಬುದ್ಧಿಪಡಿಸಿದ ಮೀನುಗಾರಿಕೆ ಇಲಾಖೆ ಸಿಸಿ ರಸ್ತೆ ಕಾಮಗಾರಿ 15,63,63. ಸೂಟೆ ಗ್ರಾಮ ಪಂಚಾಯತ್ ಅಂತಿಮನಹಳ್ಳಿ ಬುದ್ಧಿಪಟ್ಟಿ ಮುಖ್ಯ ರಸ್ತೆಯಲ್ಲಿ ಯಾವವರೆಗೆ ರಸ್ತೆಯಲ್ಲಿ ಮೋರಿಗಳ ನಿರ್ಮಾಣ ಕಾಮಗಾರಿ 27,282. ಸೂಟೆ ಗ್ರಾಮ ಪಂಚಾಯತ್ ಮೀನುಗಾರಿಕೆ ಇಲಾಖೆಯಿಂದ ಮಾರ್ಪಡೆಯವರೆಗೆ ಡ್ರೈನೇಜ್ ಕಾಮಗಾರಿ 8,08,533. ಸೂಟೆ ಗ್ರಾಮ ಪಂಚಾಯತ್ ಅಂತಿಮನಹಳ್ಳಿ ಬುದ್ಧಿಪಟ್ಟಿ ರಸ್ತೆಯಿಂದ ಮೀನುಗಾರಿಕೆ ಇಲಾಖೆವರೆಗೆ ಡ್ರೈನೇಜ್ ಕಾಮಗಾರಿ 8,30,969. ಈಗಾಗಲೇ ನಿಮ್ಮ ಮುಂದೆ ಪ್ರತಿ ಗ್ರಾಮದಲ್ಲಿ ಏನೇನು ವರ್ಕ್ ಆಗಿದೆ, ಎಷ್ಟು ಅಮೌಂಟ್ ಅಂತ ನಿಮ್ಗೆ ಹೇಳಿದ್ದಾರೆ. ನಿಮ್ಗೆ ಇದರಲ್ಲಿ ಏನನ್ನ ಅಬ್ಜೆಕ್ಷನ್ ಇತ್ತು, ಇಲ್ಲ ಈ ಕೆಲಸ ಆಗಿಲ್ಲ, ಈ ಪೇಮೆಂಟ್ ಆಗಿದೆ, ಯಾಕೆ ಇದಾಯ್ತು ಅಂತ ಹೇಳಿದ್ರೆ ಇದನ್ನ ಸಭೆಯಲ್ಲಿ ಚರ್ಚೆ ಮಾಡೋದು. ಏನೇನು ಡೌಟ್ಸ್ ಇತ್ತು ಅಂದ್ರೆ ನರೇಗಾಗೆ ಸಂಬಂಧಪಟ್ಟಂಗೆ ಏನೇ ಡೌಟ್ಸ್ ಇರ್ಲಿ, ಈಗ ವರ್ಕ್ಗೆ ಸಂಬಂಧಪಟ್ಟಂಗೆ ಆಗಿದೆಯಾ ಇಲ್ವಾ, ನೀವೇನು ಮಾತಾಡಿಲ್ಲ ಅಂದ್ರೆ ನಾವೇನ್ ಅನ್ಕೊಳ್ಳೋದು ಈಗ ಮುಂದೆ ನೆಕ್ಸ್ಟ್ 15 ಹಣಕಾಸು ಯೋಜನೆಯಲ್ಲಿ ನಿಮ್ಗೆ ಎಷ್ಟು ಬಿಡುಗಡೆ ಆಗಿದೆ ಅಮೌಂಟ್, ಎಷ್ಟು ಖರ್ಚಾಗಿದೆ, ಇನ್ನೆಷ್ಟು ಉಳಿಕೆ ಇದೆ ಅದನ್ನ ಹೇಳ್ಬಿಡ್ತೀವಿ. ಬಿಡುಗಡೆ ಮೊತ್ತ 27/9/2023ಗೆ 6,78,229 ರೂಪಾಯಿ ಬಿಡುಗಡೆ ಆಗಿದೆ. ಅದೇ ರೀತಿಯಾಗಿ 2/3/2024ಗೆ 10,80,856. ಒಟ್ಟಾರೆಯಾಗಿ 31,73,378 ರೂಪಾಯಿ ಆಗಿದೆ. ಇದಕ್ಕೆ ಬ್ಯಾಂಕಿಂದ ಬಡ್ಡಿ 36,515 ರೂಪಾಯಿ ಬಂದಿದೆ. ಒಟ್ಟು ಮೊತ್ತ ಬ್ಯಾಂಕು ಮತ್ತೆ ಒಟ್ಟು ಸೇರಿದೆ 32,09,893 ರೂಪಾಯಿ. ಈ 23-24 ಸಾಲಿನಲ್ಲಿ ಒಂದು ವರ್ಷ ಅವಧಿಯಲ್ಲಿ ಖರ್ಚು ಮಾಡಿರೋದು 16,78,435 ರೂಪಾಯಿ ಖರ್ಚಾಗಿದೆ. ನಿಮ್ಮ ಪಂಚಾಯತಿ ವ್ಯಾಪ್ತಿನಲ್ಲಿ ಇನ್ನು ಉಳಿಕೆ ಇದೆ. ಉಳಿಕೆ ಆಗಿರೋ ಮೊತ್ತ 15,64,189 ರೂಪಾಯಿ ಉಳಿಕೆ ಆಗಿದೆ. ಇದರಲ್ಲಿ ಎಲ್ಲಾ ಪಂಚಾಯತಿ ಎಲ್ಲಾ ಗ್ರಾಮಗಳಿಗೂ ಚರಂಡಿ ಕ್ಲೀನಿಂಗ್ಗಳು ಮತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಏನೇನು ಕೆಲಸ ಆಗಿದೆ, ಏನೇನು ಚರಂಡಿ ಕ್ಲೀನಿಂಗ್ ಮಾಡಿದಾರ ಇಲ್ಲ ಅಂತ ಅದನ್ನು ನೋಡ್ಕೊಂಡ್ ಬಂದಿದ್ದೀವಿ. ಅದೇ ರೀತಿ TPJP ವರ್ಕ್ಸ್ ಆಗಿದೆ. TPJP ವರ್ಕ್ಸ್ ಅಲ್ಲಿ ಕೆಲವೊಂದು ವರ್ಕ್ಗಳಾಗಿದೆ, ತಡೆಗೋಡೆಗಳಾಗಿದೆ, ಮತ್ತೆ ತೊಟ್ಟಿ ನಾವು ಹೋಗಿದ್ದಾರೆ ಸರ್, ತೊಟ್ಟಿ ಆಗಿದೆ ಸರ್. ಮತ್ತೆ ನಾವು ಫೋನ್ ಮಾಡಿ ಕೇಳಿದ್ರೆ ಸಾಹೇಬರು ಹೇಳಿದ್ರು ಆಗಿದೆ ಸರ್. ನಿಮ್ಗೆ ಇದರಲ್ಲ ಮಂಜು ಸರ್ ಹೇಳಿದ್ರು, ಮಂಜು ಸರ್ ಫೋನ್ ನಾವು ಎಲ್ಲಿ ಸರ್ ಅದು ಅಡ್ರೆಸ್ ಅದು ನರೇಗಾದಲ್ಲಿ ಆಗಿರೋದು ಅಲ್ಲ ಸರ್, ಕಲ್ಯಾಣಿ ಹತ್ರ ಆಗಿದೆ ಅಂತ ಸಾಹೇಬ್ರೆ ಮತ್ತೆ ಫೋನ್ ಮಾಡಿ ಮಂಜು ಸರ್ ಮಾತಾಡಿದ್ದಾರೆ. ಅದೊಂದು ವರ್ಕ್ ಆಗಿದೆ. ಮತ್ತೆ ಕೆಲವೊಂದು ಡಿಪಾರ್ಟ್ಮೆಂಟ್ ಅವ್ರು ಏನಾಗಿದೆ, ಅರಣ್ಯ ಇಲಾಖೆಯವರು ನರ್ಸರಿ ತೊಲಕಿನಲ್ಲಿ ಗಿಡನೇ ಇಲ್ಲ, ಪೇಮೆಂಟ್ ಮಾಡಿದ್ದಾರೆ. ಅದಕ್ಕೆ 1,32,000 ಪೇಮೆಂಟ್ ಆಗಿದೆ. ಸಭೆಯಲ್ಲಿ ಮುಂದೆ ಇಡಬೇಕು ಅಂತಾನೆ ತೀರ್ಮಾನ ಮಾಡ್ಬೇಕಾಗಿರೋದು ನೀವೇನೆ. ಅದು ಗಿಡ ಇಲ್ಲ, ಪೇಮೆಂಟ್ ಮಾಡಿದ್ದಾರೆ. ನಾವು ಈಗ ಉಸಿರಾತಿಗೆ ಅಂತ ಅಂದ್ಬಿಟ್ಟು ನಿಮ್ಮ ಸಭೆಯಲ್ಲಿ ಹೇಳ್ತಾ ಇದ್ದೀವಿ. ಅದನ್ನ ನೀವು ಏನ್ ಹೇಳ್ತೀರೋ ಅದನ್ನ ಉಸಿರಾತಿ ಮಾಡೋದಾ ಇಲ್ಲಾಂದ್ರೆ ಮತ್ತೆ ಏನ್ ಇದು ಮಾಡ್ತೀರಾ ಅನ್ನೋದನ್ನ ನಿಮಗೆ ಬಿಟ್ಟಿದ್ದೀವಿ ಡಿಪಾರ್ಟ್ಮೆಂಟ್ ಸರ್. ಅದು ನಾಟಿ ಮಾಡುವಾಗ
ಸಭೆ ಮುಂದೆ ಹೇಳೋದ್ರಲ್ಲಿ ಗಿಡ ನಾಟಿ ಮಾಡುವಾಗ ಏನಂದರೆ ಯಾವ ಥರ ಯಾವ ಮಟ್ಟದ ಗಿಡ ಹಾಕಬೇಕು ಅಂತ ಇರುತ್ತೆ. ನಾವು ಅರಣ್ಯ ಪ್ರದೇಶದಲ್ಲಿ ಕಾವಲುಗಾರನಿದ್ರೆ ನೀವು 3 ಅಡಿ 4 ಅಡಿ 5 ಅಡಿ ಗಿಡ ಆದರೆ ಕಾವಲು ಥರ ಇರ್ತದೆ. ಆದರೆ ಈ ಕಾವಲು ಕಾಯದೆ ಇರುವ ಪ್ರದೇಶದಲ್ಲಿ ಹಾಕಿದಾಗ ಅದು 10 ಅಡಿ ಮೇಲೆ ಇದ್ದರೆ ಕೂಲಿ ಅದು ಹಿಂದೆ ಇರ್ತದೆ, ಹೈಟ್ ಆಗಿರ್ತದೆ, ಅದಕ್ಕಾಗುತ್ತೆ. ಅದಾಯ್ತು, ಸ್ಮಶಾನದ ಬಿಟ್ಬಿಡಿ ಅಂತ ನಮ್ಮದು ಪಂಚಾಯತ್ ಇರೋದು. ಆ ಸ್ಮಶಾನ ಕಾವಲು ಯಾರೂ ಇಲ್ಲ, ಅದಕ್ಕೋಸ್ಕರ ನಾವು ಅದನ್ನು ತಿಳುವಳಿ ಮಾಡುವಾಗ ನಾವೆಲ್ಲ ಇರ್ತೀವಿ. ಅದೇ ರೀತಿ ನಮ್ಮದು ಏನು ಉದ್ಯಾನವನದ್ದು ಗಿಡ ನಾಟಿ ಮಾಡುವಾಗಲೂ ಅದು ಅಷ್ಟೊಂದು ಪ್ರಮಾಣದಲ್ಲಿ ಗಿಡಗಳು ಹಾಕಿರ್ಲಿಲ್ಲ ಅವರು. ಅದನ್ನು ಗಿಡ ಇಲ್ಲ ಅಂತ ಇವಾಗ ಅಂದರೆ ಇವಾಗ ನೀವು ನಮ್ಮ ಸದಸ್ಯರು ಬಂದಿದ್ದಾರೆ ನಿಮ್ಮ ಜೊತೆ ಅಲ್ವಾ? ಬಂದಿದ್ದಾರೆ. ಇದು ಶೋ ಗಿಡನೂ ಅವೆಲ್ಲ ಹಾಕಿದಾರಲ್ಲ ಈ ಇದಕ್ಕೆ ಹಾಕಿದ್ದಾರೆ. ಅದನ್ನ ಬಿಟ್ಟು ಅವು ಲೈಟ್ ಡಿಪಾರ್ಟ್ಮೆಂಟ್ ಅವ್ರು ಯಾರು ಇಲ್ಲ, ಅವ್ರ ಬಗ್ಗೆ ನೀವೇನು ಸಭೆಯಲ್ಲಿ ಹೇಳ್ಬೇಕಾರೆ ಸರ್, ಸಭೆಯಲ್ಲಿ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲೇ ಮಾಡಿರೋದು ಅವರು, ಆಗ ಸಭೆಯಲ್ಲಿ ಹೇಳಬೇಕಾಗುತ್ತೆ. ಇದು ತೀರ್ಮಾನ ಮಾಡೋದು ನೀವು ಅದನ್ನು ಮಾಡಿ ಅವ್ರು ಕಳಿಸಿ, ನಾವು ಅವ್ರ ಅಭಿಪ್ರಾಯ ತಗೊಳ್ತೀವಿ. ಪಂಚಾಯತಿಂದ ಲೆಟರ್ ಹಾಕ್ಬಿಟ್ಟು ಸೋಷಿಯಲ್ ಆಡಿಟಲ್ಲಿ ರಿಪೋರ್ಟ್ ಮಾಡ್ತಾರೆ. ಅಂದರೆ ಅಷ್ಟು ಹೈಯೆಸ್ಟ್ ಬೇಡ, ಜಾಸ್ತಿ ಇದೆ. ಪಾರ್ಟ್ ಎಷ್ಟಾಗಿದೆ ಅದು ನೋಡಿ ಒಂದು ಯಾವ ಪಾರ್ಟ್ ಒಂದು ಅದು ಏನು ಏನಾಗಿರ್ಬೋದು ಸರ್, ಪಾರ್ಟ್ ಆಗಿರೋದಂದ್ರೆ ಅವ್ರು ಒಟ್ಟಾರೆ ಮಾಡಿರೋದೇ 1,33,989 ರೂಪಾಯಿ. ಆ ವರ್ಕ್ಗೆನೆ ಸೊಲ್ಲಕ್ಕಿ ನರ್ಸರಿನಲ್ಲಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಅದು ಅಲ್ಲಿಗೆ ಬರುತ್ತೆ ಬಿಡಿ, ಅವರು ಅಲ್ಲೇ ಯಾಕಂದ್ರೆ ಸಭೆಯಲ್ಲಿ ನಿಮ್ಗೆ ಹೇಳ್ಬೇಕು.